ಮೊದಲೇ ರಾಜಧಾನಿ ಸುತ್ತಮುತ್ತ ವಾಯುಮಾಲಿನ್ಯ ವಿಪರೀತವಾಗಿದೆ. ರಸ್ತೆ ಕಾಮಗಾರಿ, ಕಟ್ಟಡಗಳ ನಿರ್ಮಾಣ ಅಂತ ಸಿಕ್ಕ ಹಾಗೆ ಮರಗಿಡಗಳನ್ನು ಕಡಿಯಲಾಗ್ತಿದೆ. ಇದರ ನಡುವೆ ದೇವನಹಳ್ಳಿಯಲ್ಲೂ ನೂರಾರು ಮರಗಳ ಮಾರಣ ಹೋಮಕ್ಕೆ ಸಿದ್ಧತೆ ನಡೆದಿದೆ. ಪರಪ್ಪನ ಅಗ್ರಹಾರ ಮಾದರಿ ನೂತನ ಜೈಲು ನಿರ್ಮಾಣ. ನೂರಾರು ಮರಗಳ ಮಾರಣ ಹೋಮಕ್ಕೆ ಭಾರೀ ಸಿದ್ಧತೆ. ಪರಪ್ಪನ ಅಗ್ರಹಾರ ಜೈಲು ಹೌಸ್ಫುಲ್ ಆಗಿದ್ದು ಕೈದಿಗಳಿಗೆ ಜಾಗದ ಕೊರತೆ ಎದುರಾಗಿದೆ. ಹೀಗಾಗಿ ಬಂಧಿಖಾನೆ ದೇವನಹಳ್ಳಿಯ ಕೋರಮಂಗಲ ಬಳಿ ಹೊಸ ಜೈಲು ನಿರ್ಮಾಣ ಮಾಡ್ತಿದೆ. ಇಲ್ಲಿನ 100 ಎಕರೆಯಲ್ಲಿ 26 ಎಕರೆ ಜಾಗವನ್ನ ಈಗಾಗಲೇ ಗುರುತಿಸಲಾಗಿದೆ. ಆದರೆ ಅದಕ್ಕೆ ಅಡ್ಡಿಯಾಗಿರುವ 626 ಮರಗಳಿಗೆ ಕೊಡಲಿ ಏಟು ಬೀಳಲಿದೆ. ಈಗ ಅರಣ್ಯ ಇಲಾಖೆಯು ಸಾರ್ವಜನಿಕರ ಆಕ್ಷೇಪಣೆಗೆ ನೋಟಿಸ್ ಹೊರಡಿಸಿರೋದು ಪರಿಸರ ಪ್ರೇಮಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಇವತ್ತು ಪ್ರಯತ್ನ ಮಾಡಿದರೆ ಖಂಡಿತ ಆ ಮರಗಳನ್ನೆಲ್ಲ ಉಳಿಸ್ಕೊಂಡು ನೀವು ಖಂಡಿತ ನಿಮ್ಮ ಉದ್ದೇಶಿತ ಕಟ್ಟಡವನ್ನು ಕಟ್ಟಲಿಕ್ಕೆ ಅವಕಾಶ ಇರುವಷ್ಟು ಖಾಲಿ ಜಾಗನೂ ನಾವು ಕಣ್ಣಲ್ಲಿ ಕಂಡಿದ್ದೀವಿ. ಹಾಗಾಗಿ ವಿನಂತಿ ಮಾಡ್ತಿದ್ದೀವಿ. 26 ಎಕರೆಯಲ್ಲಿ 480 ಹೆಬ್ಬೇವು, 130 ಮಾವು ಹಾಗೂ ಹಲವು ಕಾಡು ಜಾತಿಯ ಮರಗಿಡಗಳಿವೆ. ಮೊದಲೇ ದೇವನಹಳ್ಳಿ ಬಳಿ ಹಲವು ಕಾರ್ಖಾನೆಗಳು ತಲೆ ಎತ್ತಿವೆ. ಇದರಿಂದಾಗುವ ವಾಯುಮಾಲಿನ್ಯವನ್ನ ತಕ್ಕ ಮಟ್ಟಿಗೆ ಮರಗಳು ತಡೆಯುತ್ತಿವೆ. ಆದರೆ ಅರಣ್ಯಾಧಿಕಾರಿಗಳನ್ನ ಕೇಳಿದ್ರೆ ಕಡಿಯೋ ಮರಗಳಿಗಿಂತ ದುಪ್ಪಟ್ಟು ಮರಗಳನ್ನ ಬೆಳೆಸ್ತೇವೆ ಅಂತಿದ್ದಾರೆ. ಪ್ರೊಸೀಜರ್ ಆದ ಮೇಲೆ ನಾವು ಕೂಡ ಅಲ್ಲಿ ಹೋಗಿ ನೋಡಿದ್ವಿ, ಆಯ್ತಾ. ಈ ಬೇರೆ ಯಾರು ಬಂದು ಹೇಳಂದ್ರು ಕೂಡ ಹೇಳ್ಬೋದು. ಅದ್ರಲ್ಲಿ ಯಾವ್ದು ಮಾಡ್ತಾ ಇದ್ದೀವಿ, ಅವ್ರ ಪ್ಲಾಂಟಿಂಗ್ ಮಾಡ್ಲಿಕ್ಕೆ ಕಟ್ಟಿದ ಹೇಳ್ತೀವಿ. ಈಗ 640 ಗಿಡ ನಾಟ್ ಮಾಡ್ಲಿಕ್ಕೆ ಹೇಳ್ತೀವಿ, 1:10 ಮಾಡ್ಲಿಕ್ಕೆ ಹೇಳ್ತೀವಿ. ಅದನ್ನ ನಾವು ಆರ್ಡರ್ ಕೊಡ್ತೀವಿ. ಅರಣ್ಯ ಇಲಾಖೆ ಮೊಂಡಾಟದಿಂದ ಮರಗಳನ್ನ ಕಡಿದ್ರೆ ಉಗ್ರ ಹೋರಾಟ ನಡೆಸೋದಾಗಿ ಪರಿಸರ ಪ್ರೇಮಿಗಳು ಎಚ್ಚರಿಸಿದ್ದಾರೆ. ನವೀನ್, TV9 ದೇವನಹಳ್ಳಿ.